ನಮಸ್ಕಾರ ಸ್ನೇಹಿತರೆ, ಇವತ್ತಿನ 30 ಡೇಸ್ ಜಿಕೆ ಚಾಲೆಂಜ್ನಲ್ಲಿ ಎಕ್ಸಾಮ್ಗೆ ಬರಬಹುದಾದ ಟಾಪ್ 15 ಪ್ರಶ್ನೆಗಳನ್ನು ನೋಡೋಣ. ನೀವು ಪರೀಕ್ಷೆಗೆ ಸೀರಿಯಸ್ ಆಗಿ ರೆಡಿ ಆಗ್ತಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಕೊನೆಯ ಪ್ರಶ್ನೆ ನಿಮಗಾಗಿ. ಲೆಟ್ಸ್ ಸ್ಟಾರ್ಟ್. ಅತಿ ಹೆಚ್ಚು ಚಹಾ ಕುಡಿಯುವುದರಿಂದ ನಮ್ಮ ದೇಹದ ಯಾವ ಅಂಗಕ್ಕೆ ಹಾನಿಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಿಡ್ನಿ, ಬಿ ಲಿವರ್, ಸಿ ಶ್ವಾಸಕೋಶ, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ. ಚಹಾದಲ್ಲಿ ಆಕ್ಸಲೈಟ್ ಅಂಶವಿರುತ್ತದೆ. ಅತಿಯಾದ ಸೇವನೆಯು ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆಗೆ ಕಾರಣವಾಗಬಹುದು. ಯಾವ ಎಲೆಯ ಸೇವನೆಯು ದೃಷ್ಟಿಕೊರತೆಯನ್ನು ಕಡಿಮೆ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬೇವಿನ ಎಲೆ, ಬಿ ಕರಿಬೇವಿನ ಎಲೆ, ಸಿ ಪುದೀನ, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕರಿಬೇವಿನ ಎಲೆ. ಇದರಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ. ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 3 ಕಣ್ಣಿನ ರೆಪ್ಪೆಗಳನ್ನು ಹೊಂದಿರುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕುದುರೆ, ಬಿ ಆನೆ, ಸಿ ಒಂಟೆ, ಡಿ ಜಿರಾಫೆ. ಸರಿಯಾದ ಉತ್ತರ ಆಪ್ಷನ್ ಸಿ ಒಂಟೆ. ಮರುಭೂಮಿಯ ಮರಳಿನಿಂದ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಲು ಒಂಟೆಗೆ ನಿಸರ್ಗದತ್ತವಾಗಿ ಈ 3 ರೆಪ್ಪೆಗಳಿರುತ್ತವೆ. ಊಟದ ಜೊತೆಗೆ ಹಸಿ ಈರುಳ್ಳಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ರಕ್ತದೊತ್ತಡ ಕಡಿಮೆ, ಬಿ ಜೀರ್ಣಕ್ರಿಯೆ ಸುಧಾರಣೆ, ಸಿ ರೋಗ ನಿರೋಧಕ ಶಕ್ತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈರುಳ್ಳಿಯಲ್ಲಿರುವ ಸಲ್ಫರ್ ರಕ್ತವನ್ನು ಶುದ್ಧೀಕರಿಸಲು ಮತ್ತು ಹೃದಯದ ಆರೋಗ್ಯಕ್ಕೆ ಸಹಾಯವನ್ನು ಮಾಡುತ್ತದೆ. ಪ್ರಪಂಚದಲ್ಲಿ ಭೂಕಂಪಗಳೇ ಸಂಭವಿಸದ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್: ಎ ಏಷ್ಯಾ, ಬಿ ಯುರೋಪ್, ಸಿ ಅಂಟಾರ್ಟಿಕಾ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಭಾರತದಲ್ಲಿ ಉಪ್ಪಿನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ, ನೋಡೋಣ ನಿಮಗೆ ಗೊತ್ತಾ? ಭಾರತದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಗುಜರಾತ್, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ಭಾರತದ ಒಟ್ಟು ಉಪ್ಪಿನ ಉತ್ಪಾದನೆಯಲ್ಲಿ ಸುಮಾರು 75% ಗುಜರಾತಿನಿಂದಲೇ ಬರುತ್ತದೆ. ಒಪ್ಪೋ ಯಾವ ದೇಶದ ಮೊಬೈಲ್ ಕಂಪನಿಯಾಗಿದೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಜಪಾನ್, ಸಿ ಚೀನಾ, ಡಿ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಒಪ್ಪೋ ವಿಶ್ವದ ಪ್ರಮುಖ ಸ್ಮಾರ್ಟ್ಫೋನ್ ತಯಾರಕರಲ್ಲಿ ಒಂದಾಗಿದ್ದು, ಇದು ಸ್ಮಾರ್ಟ್ಫೋನ್ಗಳು, ಬ್ಲೂ-ರೇ ಪ್ಲೇಯರ್ಗಳು ಮತ್ತು ಇತರ ಎಲೆಕ್ಟ್ರಾನಿಕ್ ಸಾಧನಗಳನ್ನು ತಯಾರಿಸುತ್ತದೆ. ಯಾವ ತರಕಾರಿ ತಿನ್ನುವುದರಿಂದ ದೃಷ್ಟಿಶಕ್ತಿ ಹೆಚ್ಚಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಕ್ಯಾರೆಟ್, ಸಿ ಬೆಂಡೆಕಾಯಿ, ಡಿ ಸೋರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್. ಕ್ಯಾರೆಟ್ನಲ್ಲಿ ಬಿಟಾ ಕ್ಯಾರೋಟಿನ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಆದರೆ ವಿಶ್ವದ ಅತಿದೊಡ್ಡ ಕ್ಯಾರೆಟ್ ಎಷ್ಟು ಅಡಿ ಇತ್ತು ಗೊತ್ತಾ? ಬರೋಬ್ಬರಿ 20 ಅಡಿ. ಸರಿ, ಈಗ ಮುಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆ ನೋಡೋಣ ಬನ್ನಿ. ಮೊಸಳೆಯ ಸರಾಸರಿ ಆಯಸ್ಸು ಎಷ್ಟು ವರ್ಷಗಳು? ನಿಮ್ಮ ಆಪ್ಷನ್ಸ್: ಎ 30 ವರ್ಷ, ಬಿ 50 ವರ್ಷ, ಸಿ 50ರಿಂದ 70 ವರ್ಷ, ಡಿ 150 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 50ರಿಂದ 70 ವರ್ಷ. ಮೊಸಳೆಗಳ ಸರಾಸರಿ ಜೀವಿತಾವಧಿಯು ಪ್ರಭೇದ ಮತ್ತು ಪರಿಸರವನ್ನು ಅವಲಂಬಿಸಿ ಬದಲಾಗಬಹುದು, ಆದರೆ ಸಾಮಾನ್ಯವಾಗಿ 50ರಿಂದ 70 ವರ್ಷಗಳವರೆಗೆ ಬದುಕುತ್ತವೆ. ಯಾವ ಪ್ರಾಣಿಗಳು ಮನುಷ್ಯರಿಗಿಂತ ಉತ್ತಮ ನೆನಪಿನ ಶಕ್ತಿಯನ್ನು ಹೊಂದಿವೆ? ನಿಮ್ಮ ಆಪ್ಷನ್ಸ್: ಎ ನಾಯಿ, ಬಿ ಆನೆ, ಸಿ ಬೆಕ್ಕು, ಡಿ ಮಂಗ.
ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ. ಆನೆಗಳು ತಮ್ಮ ಜೀವಮಾನವಿಡೀ ಹಳೆಯ ದಾರಿಗಳನ್ನು ಮತ್ತು ತಮ್ಮ ಗುಂಪಿನ ಸದಸ್ಯರನ್ನು ಮರೆಯುವುದಿಲ್ಲ. ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮೊಟ್ಟೆ, ಬಿ ಡ್ರೈ ಫ್ರೂಟ್ಸ್, ಸಿ ಹಾಲು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಡ್ರೈ ಫ್ರೂಟ್ಸ್. ಬಾದಾಮಿ, ಅಕ್ರೂಟ್ ಮತ್ತು ಅಗಸೆ ಬೀಜಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಹಾಗೂ ವಿಟಮಿನ್ ಇ ಹೇರಳವಾಗಿದ್ದು, ಇದು ಅರಿವಿನ ಶಕ್ತಿಯನ್ನು ಸುಧಾರಿಸುತ್ತದೆ. ಮೂಲವ್ಯಾಧಿ ಪೈಲ್ಸ್ ಸಮಸ್ಯೆಗೆ ಯಾವ ತರಕಾರಿ ಅಥವಾ ಹಣ್ಣುಗಳು ಒಳ್ಳೆಯದು? ನಿಮ್ಮ ಆಪ್ಷನ್ಸ್: ಎ ಮೂಲಂಗಿ, ಬಿ ಪಪ್ಪಾಯಿ, ಸಿ ನಾರಿನಂಶವಿರುವ ತರಕಾರಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂಲವ್ಯಾಧಿ ಸಮಸ್ಯೆಯು ಹೆಚ್ಚಾಗಿ ಮಲಬದ್ಧತೆಯಿಂದ ಉಂಟಾಗುತ್ತದೆ. ಆದ್ದರಿಂದ ನಾರಿನಾಂಶ ಹೆಚ್ಚಿರುವ ಮತ್ತು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುವ ತರಕಾರಿ ಹಾಗೂ ಹಣ್ಣುಗಳನ್ನು ಸೇವಿಸುವುದು ಅತ್ಯಗತ್ಯ. ಪರ್ಸ್ನಲ್ಲಿ ಯಾವ ವಸ್ತುವನ್ನು ಇಟ್ಟುಕೊಂಡರೆ ಧನಲಾಭ ಉಂಟಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಅಕ್ಕಿ ಕಾಳು, ಬಿ ನವಿಲುಗರಿ, ಸಿ ಕೆಂಪು ಕಾಗದ, ಡಿ ಬೆಳ್ಳಿ ನಾಣ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿ ಕಾಳುಗಳು. ಪರ್ಸ್ನಲ್ಲಿ ಸ್ವಲ್ಪ ಅಕ್ಕಿ ಕಾಳುಗಳನ್ನು ಇಟ್ಟುಕೊಳ್ಳುವುದರಿಂದ ಹಣದ ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಲಭಿಸುತ್ತದೆ ಎಂದು ನಂಬಲಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಆಟಿಕೆಗಳನ್ನು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಚೀನಾ ಜಾಗತಿಕ ಆಟಿಕೆಯ ಪೂರೈಕೆಯ ಸುಮಾರು 80ರಷ್ಟು ಪಾಲನ್ನು ಹೊಂದಿದೆ. ವಿಶ್ವದ ಅತ್ಯುತ್ತಮ ಖರ್ಜೂರವನ್ನು ಬೆಳೆಯುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಇರಾನ್, ಬಿ ಸೌದಿ ಅರೇಬಿಯಾ, ಸಿ ಈಜಿಪ್ಟ್, ಡಿ ಇರಾಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ, ವಿಶೇಷವಾಗಿ ಅಜ್ವಾ ಖರ್ಜೂರ. ನಿಮಗೊಂದು ಎಕ್ಸಾಮ್ ಟಿಪ್: ಓದುವಾಗ ಪ್ರತಿ 50 ನಿಮಿಷಕ್ಕೊಮ್ಮೆ 10 ನಿಮಿಷದ ಬ್ರೇಕ್ ತಗೊಳ್ಳಿ. ಇದರಿಂದ ನೆನಪಿನ ಶಕ್ತಿ ಕೂಡ ಹೆಚ್ಚುತ್ತೆ. ಸ್ನೇಹಿತರೆ, ಇಂದಿನ 15 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನಿಮ್ಮ ಸವಾಲಿನ ಪ್ರಶ್ನೆ: ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಉತ್ತರ ಗೊತ್ತಿದ್ರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.